ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪುಟ್ಟ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮತ್ತು ವೀಡಿಯೋಸ್ ಎಲ್ಲ ಯಾವ ಥರ ಬರ್ತಾಯಿದೆ ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನನ್ನ ಇವತ್ತಿನ ರೊಟೀನ್ ನಾರ್ಮಲಾಗಿ ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಏನಾದರೂ ಊಟದಲ್ಲಿ ಚೇಂಜಸ್ಗಳಿರುತ್ತೆ ಅಷ್ಟೇ, ಬೇರೆ ಇನ್ನೇನೂ ಕೆಲಸ ಇರೋದಿಲ್ಲ. ಅದು ಈ ಟೈಮ್ನಲ್ಲಿ ಆದಷ್ಟು ರೆಸ್ಟ್ ಮಾಡೋದು, ಅಥವಾ ನಮಗೇನು ಬೇಕು ಏನಾದರೂ ಕೆಲಸ ಏನಾದರೂ ಮಾಡಬೇಕು ಅನ್ನೋ ಥರದ್ದಿದ್ದರೆ ಏನಾದರೂ ಮಾಡಿಕೊಂಡು ಪಾಪು ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು, ಇದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನನ್ನ ಪ್ರಕಾರ. ನಿಮಗೂ ಅದೇ ರೀತಿ ಅನಿಸುತ್ತಾ? ಕಾಮೆಂಟ್ ಮಾಡಿ. ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಇದ್ರೂ ಸಾಕಾಗೋದಿಲ್ಲ. ಬೆಳಗ್ಗೆಯಿಂದ ಸಂಜೆ ಅಲ್ಲ, ನೈಟು ಕೂಡ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ತಾ ಇರುತ್ತೆ. ನಮಗೆ ನಾವು ಟೈಮ್ನ ಕೊಟ್ಕೊಳ್ಳೋದು ತುಂಬಾ ಕಡಿಮೆ ಅದು ಈ ಟೈಮ್ನಲ್ಲಿ. ಬಟ್ ಆದಷ್ಟು ಒಂದು ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಮಗೆ ಒಂದು ಸ್ವಲ್ಪ ಟೈಮ್ನ ಕೊಟ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನಮ್ಮ ಒಂದು ನಾವೇನೇ ಡಲ್ಲಾಗಿದ್ದರೆ ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಮತ್ತು ಬೆಳಗಿನ ಟಿಫನ್ಗೆ ಅಮ್ಮ ಪೊಂಗಲ್ನ ಮಾಡಿದರು. ಪೊಂಗಲ್ ತುಂಬಾ ಚೆನ್ನಾಗಿತ್ತು. ಯಾವಾಗಾದರೂ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ. ಮತ್ತು ರೆಸ್ಟ್ ಮಾಡಿ ಅದಾದ ನಂತರ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಅನ್ನ ಮತ್ತು ರಸನ ತಿಂದುಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ನ ಮಾಡಿ, ಸ್ವಲ್ಪ ಪಪಾಯ ಇತ್ತು, ಸರಿ ಅದನ್ನು ಕಟ್ ಮಾಡೋಣ, ಇಲ್ಲಾಂದರೆ ಹಂಗೆ ಇಟ್ಟರೆ ಅದು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಎರಡರಿಂದ ಒಂದು 3 ಪೀಸ್ ಅಷ್ಟು ತಿಂತೀನಿ. ಪಪಾಯನೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಬ್ರೆಸ್ಟು ಮಿಲ್ಕ್ ಸಪ್ಲೈಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಜಾಸ್ತಿ ಓವರ್ ಹೀಟ್, ಅದು ಜಾಸ್ತಿನೂ ಕೂಡ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಲಿಮಿಟಲ್ಲಿ ನಾವು ತೊಗೊಳ್ಳೋದು ತುಂಬಾ ಒಳ್ಳೆಯದು. ಅದಾದ ನಂತರ ಇನ್ನೇನು ಸಾಯಂಕಾಲ ಆಗೇ ಹೋಯಿತು, ಇನ್ನೇನು ಕಾಫಿ ಟೈಮ್ ಆಯಿತು. ಯಾವಾಗಲೂ ಅಷ್ಟೇ, ಯಾವಾಗಲೂ ನಾನೇ ಮನೇಲಿ ಎಲ್ಲ ಅಡುಗೆ ಎಲ್ಲ ಏನು ಮಾಡೋದಿಲ್ಲ. ಮನೇಲಿ ಏನು ಕೆಲಸ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ, ಅಮ್ಮನೇ ಮಾಡೋದು. ನನಗೆ ಅಡುಗೆ ಮಾಡ್ಕೊಂಡು ತಿನ್ನೋದಂದರೆ ನನಗೆ ತುಂಬಾ ಇಷ್ಟ. ಸೊ ಅದರಿಂದ ನನಗೆ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಏನಾದರೂ ಅಮ್ಮ ಎಲ್ಲ ತರಕಾರಿ ವೆಜಿಟೇಬಲ್ಸ್ ಏನು ಬೇಕು ಅದನ್ನೆಲ್ಲ ಚಾಪ್ ಮಾಡಿಕೊಡ್ತಾರೆ. ನಾನು ಸ್ವಲ್ಪ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊತೀನಿ ಅಷ್ಟೇ. ಯಾಕಂತಂದರೆ ವೀಡಿಯೋದಲ್ಲಿ ವೀಡಿಯೋ ಮಾಡ್ಕೋಬೇಕಾಗಿರೋದ್ರಿಂದ ನನ್ನ ಒಂದು ಇನ್ವಾಲ್ವ್ ಜಾಸ್ತಿ ಇರುತ್ತೆ ವೀಡಿಯೋದಲ್ಲಿ. ನಮ್ಮಮ್ಮ ಮಾಡಿಟ್ಬಿಟ್ಟು ಹೋಗಿರ್ತಾರೆ. ಸೊ ನಾನು ಅದ್ರ ಮುಂದೆ ನಿಂತ್ಕೊಂಡು ಮಾಡ್ತಾ ಇರ್ತೀನಲ್ಲ, ಸೊ ನಾನೇ ಮಾಡ್ಕೊಂಡಿರೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೂ ಇಷ್ಟ ಬಂದಾಗ ನಾನು ಮಾಡ್ಕೊತೀನಿ, ಇಲ್ಲ ಅಂತಂದರೆ ಎಲ್ಲ ಅಮ್ಮನೇ ಮಾಡಿ ಕೊಡ್ತಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಬ್ರೆಸ್ಟ್ ಮಿಲ್ಕ್ಗೆ ಇನ್ನೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾಕೆ ನಾನು ಫ್ರೂಟ್ಸು ಅದೆಲ್ಲ ತಿಂತೀನಿ, ಮತ್ತು ಏನೂ ಇರಲ್ಲ ಅಂತಂದರೆ ಏನೂ ತಿನ್ನಬಾರ್ದು ಆ ಥರ ಯಾಕಿಲ್ಲ ಅಂತಂದರೆ, ಇವಾಗ ನನಗೆ ಸರ್ಜರಿ ಆಗಿರೋದ್ರಿಂದ ನಾನು ಏನೂ ತಿಂದಿರೇ ಇರೋಕ್ಕಾಗಲ್ಲ. ಯಾಕಂತಂದರೆ ನನ್ನ ಬಾಡಿಯಲ್ಲಿ ಆಲ್ರೆಡಿ ಸರ್ಜರಿ ಆಗಿ ಎಲ್ಲ ವಿಟಮಿನ್ಸ್ಗಳು ಅಥವಾ ಶಕ್ತಿಯೆಲ್ಲ ಕಡಿಮೆ ಆಗಿರೋದ್ರಿಂದ ನಾನು ಏನೂ ತಿಂದಿಲ್ಲ ಅಂತಂದರೆ ನನಗೆ ಮಿಲ್ಕ್ ಸಪ್ಲೈ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಸೊ ಅದರಿಂದ ಡಾಕ್ಟರ್ ಹೇಳಿದ ಮೇಲೆ ನಾನು ನನ್ನ ಒಂದು ಫುಡ್ ರೋಟೀನಲ್ಲಿ ನಾನು ಈ ಥರ ಚೇಂಜಸ್ಗಳನ್ನ ಮಾಡ್ಕೊಂಡಿರೋದು. ಬಟ್ ಈ ಚೇಂಜಸ್ಸಿಂದ ನನ್ನ ಒಂದು ಬ್ರೆಸ್ಟ್ ಮಿಲ್ಕ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರ್ತಾಯಿದೆ. ಸೊ ಆದ್ದರಿಂದ ಮೆಂತ್ಯನ ನೆನೆಸ್ಬಿಟ್ಟು ತಿನ್ನೋದಾಗಿರಲಿ, ಬಾದಾಮ್ ತಿನ್ನೋದಾಗಿರಲಿ, ಆಮೇಲೆ ಪನ್ನೀರು, ಪಾಲಕ್ಕು, ಸೊಪ್ಪುಗಳಾಗಿರಲಿ, ಮತ್ತು ತರಕಾರಿಗಳಾಗಿರಲಿ, ಈ ಥರ ಇದನ್ನೆಲ್ಲ ಪಪಾಯ ಆಗಿರಲಿ, ಪೊಮೊಗ್ರೆನೇಟ್ ಆಗಿರಲಿ, ಪ್ರತಿಯೊಂದನ್ನು ಕೆಲವೊಂದು ತಿನ್ನಬಾರ್ದು ಅಂತ ಇರುತ್ತೆ. ಅದನ್ನು ಅವರೇ ಹೇಳ್ತಾರೆ, ಏನು ತಿನ್ನಬೇಕು ಅಂತಲೂ ಅವರೇ ಹೇಳ್ತಾರೆ. ಸೊ ಅದರ ಪ್ರಕಾರ ಹೋದಾಗ ಮಾತ್ರ, ಇವಾಗ ನಮಗೆ ಎಲ್ಲ ಗೊತ್ತು ಅಂತ ನಾವು ಅನ್ನೋಕ್ಕಾಗಲ್ಲ. ಸೊ ಡಾಕ್ಟರ್ ಏನು ರೆಫರ್ ಮಾಡ್ತಾರೆ, ನಮ್ಮ ಬಾಡಿಗೆ ಏನು ಬೇಕು ಅನ್ನೋದ್ರ ಮೇಲೆ ಅವ್ರು ಹೇಳಿದ ಮೇಲೆ ನಾವು ಅದನ್ನು ತೊಗೋಬೇಕಾಗತ್ತೆ. ಇಲ್ಲ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹಿಂಗೆ ಮಾಡ್ತಾರೆ, ಇವ್ರು ಹಂಗೆ ಮಾಡ್ತಾರೆ ಅಂತಂದ್ಬಿಟ್ಟು ಆ ರೀತಿ ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ. ಸೊ ನಾನಂತೂ ಆ ರೀತಿ ಎಲ್ಲ ನಾನು ಫಾಲೋ ಮಾಡೋದಿಲ್ಲ. ಹೇಳೋದನ್ನು ಕೇಳಬೇಕು, ಬಟ್ ಆದರೆ ಡಾಕ್ಟರ್ ಹೇಳೋದನ್ನು ನಾವು ಕೇಳಬೇಕು. ಯಾಕಂತಂದರೆ
ಆಲ್ರೆಡಿ ಸರ್ಜರಿ ಇದೆ, ಸರ್ಜರಿ ಆಗಿದೆ, ಬಾಡಿ ಎಲ್ಲ ವೀಕ್ ಆಗಿರುತ್ತೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಬಾಡಿಗೆ ಏನೇನು ಕೊಟ್ಟರೆ ಹಾಲೆಲ್ಲ ಸಪ್ಲೈ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ರೀತಿ ನನ್ನ ಒಂದು ಫುಡ್ ರೊಟೀನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಬಟ್ ಕೆಲವೊಂದನ್ನು ತಿನ್ನಬಾರ್ದು ಅಂತಾರೆ. ಸೊ ನಮ್ಮ ಮನೇಲೂ ಕೆಲವೊಂದನ್ನು ನಮ್ಮಮ್ಮ ತಿನ್ನಬಾರ್ದು ಅಂತಾರೆ. ಸೊ ನಾನು ಕೆಲವೊಂದನ್ನು ತಿನ್ನೋದಿಲ್ಲ, ಕೆಲವೊಂದನ್ನು ತಿನ್ಬೋದು ಅಂತಾರೆ. ಸೊ ಅಂಥದ್ದನ್ನು ನಾನು ತಿಂತೀನಿ. ತುಂಬ ಏನೂ ತಿಂದಿರ ಇರೋಕ್ಕೂ ಆಗೋದಿಲ್ಲ. ಆ್ಯಕ್ಚುಲಿ ನನಗಂತೂ ಇರೋಕ್ಕಾಗೋದಿಲ್ಲ. ಏನು ತಿನ್ನಬೇಕು ಅನ್ನೋದನ್ನು ತಿಂತೀನಿ. ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅದ್ರ ಪ್ರಕಾರ ನಾನು ಹೋಗ್ತೀನಿ. ನೀವು ಅಷ್ಟೇ, ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಒಂದು ಬಾಡಿ ಯಾವ ಥರ ಇದೆ, ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಫುಡ್ ರೊಟೀನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಹಾಲು ಬರ್ತಾ ಇಲ್ಲ, ನಾನೇನು ತಿಂತಾ ಇಲ್ಲ ಅಂದರೆ ಏನೂ ತಿಂದಿರೋ ಹಾಲು ಹೆಂಗೆ ಬರೋಕ್ಕೆ ಸಾಧ್ಯ ಅಲ್ವಾ? ಸೊ ಅದರಿಂದ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ನ ನೋಡ್ಕೋಬೇಕು. ಏನು ಸೊಲ್ಯೂಷನ್ ನೋಡ್ಕೊಳ್ದಿರ ಬರ್ತಾ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಆದಷ್ಟು ನಮ್ಮ ಪ್ರತಿದಿನದ ಊಟದಲ್ಲಿ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದರಿಂದ ನನಗೆ ಮೊದಲಿಗಿಂತ ಇವಾಗ ಬೆಟರ್ ಆಗಿದೆ. ಸೊ ಇನ್ನು ಮುಂದೆ ಹೋಗ್ತಾ ಇನ್ನೂ ಬೆಟರ್ ಆಗುತ್ತೆ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಐ ಥಿಂಕ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನೊಂದು ಬ್ರೆಸ್ಟ್ ಮಿಲ್ಕ್ ಅಂತ ನಾನು ಅಂದ್ಕೊತೀನಿ. ಮತ್ತು ಅಮ್ಮ ಎಲ್ಲ ಚಾಪ್ ಮಾಡಿ ಅವರೇ ಕೊಡ್ತಾರೆ. ನಾನೇನು ಚಾಪ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನೂ ನಾನು ತಣ್ಣೀರೇನು ಮುಟ್ಟಿಲ್ಲ. ಸೊ ಒಗ್ಗರಣೆ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ? ಸೊ ತಣ್ಣೀರೆಲ್ಲ ಮುಟ್ಟೋದ್ರಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಣ್ಣೀರು ಮುಟ್ಟೋದ್ರಿಂದನೂ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಏನು ಕುಡಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನೇನು ತಣ್ಣೀರು ಕುಡಿಯೋದಿಲ್ಲ ಅಲ್ವಾ? ಸೊ ಕೆಲಸ ಮಾಡೋದ್ರಿಂದ ಅದೇನು ಬಾಡಿ ಒಳಗಡೆ ಹೋಗೋದಿಲ್ಲ. ತುಂಬ ಜನದ ಮನೆಗಳಲ್ಲಿ ಏನಂತ ಯಾರೂ ಹೆಲ್ಪ್ಗಿರೋದಿಲ್ಲ. ಸೊ ಅವರೇ ಮನೇನ ನೋಡ್ಕೋಬೇಕಾಗುತ್ತೆ, ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ, ಸಮ್ಟೈಮ್ಸ್ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ. ಆ ಥರದವ್ರು ಏನು ಮಾಡೋಕ್ಕಾಗುತ್ತೆ? ಅಂಥವರೆಲ್ಲ ಚೆನ್ನಾಗೇ ಇದ್ದಾರೆ. ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋರಿಗೆ ಏನಾದರೂ ಒಂದು ಆಗ್ತಾ ಬರುತ್ತೆ. ಸೊ ನಾವು ಎಷ್ಟು ಫಾಲೋ ಮಾಡಬೇಕು ಅಷ್ಟು ಫಾಲೋ ಮಾಡಬೇಕು. ತುಂಬ ಓವರಾಗೆಲ್ಲ ಮಾಡೋಕ್ಕೋದ್ರೆ ಅದೇನೇನೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ನೀವು ಮಾಡ್ಕೊಬೇಡಿ. ನಾನಂತೂ ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ. ಮತ್ತು ನನ್ನ ಒಂದು ಚಾಲೆಂಜ್ ಈ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ನನ್ನ ಒಂದು ಫುಡ್ ರೊಟೀನಿಂದ ನನ್ನ ಒಂದು ಬಾಡಿಯಲ್ಲಿ ತುಂಬಾ ಚೇಂಜಸ್ಗಳು ಕಾಣಿಸ್ತವೆ ಅಪ್ಕಮಿಂಗ್ ಡೇಸ್ಗಳಲ್ಲಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಔಟ್ಸೈಡ್ ಫುಡ್ ಏನು ಕನ್ಸ್ಯೂಮ್ ಮಾಡ್ದಿರ ಮನೇಲೇ ಏನು ಮಾಡ್ತಾರೆ ಅದನ್ನು ಹೆಲ್ದಿಯಾಗಿ ತಿನ್ನೋದ್ರಿಂದ ಐ ಥಿಂಕ್ ಎಲ್ಲರಿಗೂ ಹೆಲ್ತ್ ನಾರ್ಮಲಾಗಿ ಇರುತ್ತೆ ಅಂತ ಅಂದ್ಕೊತೀನಿ. ಮತ್ತು ನನ್ನ ಒಂದು ಪ್ರತಿಯೊಂದು ಅಡುಗೆಗೆ ನಾನು ಹುಚ್ಚೆಳ್ಳು ಎಣ್ಣೆ ಬರುತ್ತೆ ನೋಡಿ, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ನಮಗೆ ಏನು ಮೆಚೂರ್ಡ್ ಆದಾಗೆಲ್ಲ ಕೊಡ್ತಾಯಿದ್ರು. ಬಟ್ ಇವಾಗಲೂ ಈ ಥರ ಡೆಲಿವರಿ ಟೈಮ್ ಆದಾಗ್ಲೂ ಬಾಣಂತಿಯರಿಗೂ ಕೊಡ್ತಾರೆ. ಮತ್ತು ತುಪ್ಪನೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು. ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಆಗಿಬಿಡುತ್ತೆ, ಫ್ಯಾಟ್ ಬರುತ್ತೆ ಅಂತ ಏನಿಲ್ಲ. ಅದು ಒಂದು ಒಳ್ಳೆ ಗುಡ್ ಫ್ಯಾಟ್ ಅಂತಲೇ ಕನ್ಸಿಡರ್ ಆಗಿರೋದು. ಸೊ ಪ್ರತಿಯೊಂದು ಅಡುಗೆಯಲ್ಲಿ ತುಪ್ಪ ಈ ಥರದ್ದೆಲ್ಲ ಯೂಸ್ ಮಾಡಬೇಕು. ಎಣ್ಣೆನ ಆದಷ್ಟು ಕಡಿಮೆ ಮಾಡಬೇಕು. ತುಪ್ಪ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ಟೈಮ್ನಲ್ಲಿ ತುಪ್ಪ ಎಷ್ಟು ಚೆನ್ನಾಗಿ ತಿಂತೀವಿ ಅಷ್ಟೇ ಚೆನ್ನಾಗಿ ನಮ್ಮ ಒಂದು ಇಮ್ಯುನಿಟಿ ಗ್ರೋತ್ ಆಗುತ್ತೆ. ಮತ್ತು ನನಗೆ ಜಾಸ್ತಿ ತುಪ್ಪನೂ ತಿನ್ನೋಕ್ಕಾಗಲ್ಲ. ಯಾಕಂತಂದರೆ ಸರ್ಜರಿ ಆಗಿರೋದ್ರಿಂದ ಪ್ಯಾನ್ಕ್ರಿಯಾಸ್ ಸರ್ಜರಿ ಅದೇನಾಗುತ್ತೆ ಜಾಸ್ತಿ ಆಯಿಲ್ನ ಕನ್ಸ್ಯೂಮ್ ಮಾಡೋಕ್ಕಾಗೋದಿಲ್ಲ. ಅದು ಅಂತಂದರೆ ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದರಿಂದ ಆದಷ್ಟು ನಾನು ನೋಡಿಕೊಂಡು ಲಿಮಿಟಲ್ಲಿ ನಾನು ತಿಂತೀನಿ. ಬಟ್ ಈ ಟೈಮಲ್ಲಿ ಎಷ್ಟು ತುಪ್ಪ ತಿಂತೀವಿ ಅಷ್ಟೇ ನಮಗೆ ಚೆನ್ನಾಗಿ ಶಕ್ತಿ ಬರುತ್ತೆ. ಬಟ್ ನನಗೆ ತಿನ್ನೋಕ್ಕಾಗೋದಿಲ್ಲ. ಸೊ ತಿನ್ನೋಕ್ಕಾಗಲ್ಲ ಅಂತಂದ್ರೆ ಅದನ್ನು ಫೋರ್ಸ್ ಮಾಡಿ ನಾನು ತಿನ್ನೋಕ್ಕಾಗೋದಿಲ್ಲ ಅಲ್ವಾ? ಸೊ ಅದರಿಂದ ನೋಡಿಕೊಂಡು ತಿನ್ನಬೇಕಾಗತ್ತೆ. ಎಷ್ಟು ಕ್ವಾಂಟಿಟಿ ತಿನ್ನಬೇಕು ಅಷ್ಟೇ ಕ್ವಾಂಟಿಟಿ ತಿನ್ನಬೇಕು. ಅದಕ್ಕಿಂತ ಓವರ್ ಆಯಿತು ಅಂತಂದರೆ ಮತ್ತು ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ತುಪ್ಪ ನನಗೂ ಸಖತ್ ಇಷ್ಟ ಆಗುತ್ತೆ. ಈ ಟೈಮಲ್ಲಿ ಎಲ್ಲರ ಮನೇಲೂ ತುಪ್ಪ ಚೆನ್ನಾಗಿ ಕೊಡ್ತಾರೆ. ಬಟ್ ನನಗೆ ತಿನ್ನೋಕ್ಕಾಗಲ್ಲ. ಸೊ ನಮ್ಮ ಮನೇಲಿ ನಾನು ಅದಕ್ಕೇನೇನು ಮಾಡ್ತೀನಿ, ನನ್ನ ಡೈಲಿ ಅಡುಗೆ ಏನು ಬರುತ್ತಲ್ವ ಸೊ ಅದರಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತೀನಿ. ಆಯಿಲ್ನ ನಾನು ಕಡಿಮೆ ಯೂಸ್ ಮಾಡ್ತೀನಿ. ನಮ್ಮ ಮನೇಲೂ ಅಷ್ಟೇ. ನಮ್ಮ ಮನೇಲಿ ಒಂದು ತಿಂಗಳಿಗೆ 1 ಲೀಟ್ರು
ಇವಾಗ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಬಿಡಿ, ಯಾಕಂದರೆ ಮನೇಲಿ ಸ್ವಲ್ಪ ಜನ ಇದ್ದಾರಲ್ವ, ಸೊ ಅದರಿಂದ. ಇಲ್ಲ ನಾನು ನಮ್ಮ ಹಸ್ಬೆಂಡ್ ಆ ಥರ ಇದ್ದಾಗ ಮ್ಯಾಕ್ಸಿಮಮ್ ನಮ್ಮ ಮನೇಲಿ ಜಾಸ್ತಿ ಏನು ಬಜ್ಜಿ ಬೋಂಡ ಈ ಥರ ಆಯಿಲ್ ಕಂಟೆಂಟ್ ಇರೋದು ಜಾಸ್ತಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಪ್ರಿಪೇರು ಕೂಡ ನಾವು ಮಾಡೋದಿಲ್ಲ. ಈ ಥರ ಸ್ವಲ್ಪ ತುಪ್ಪ, ಅಡುಗೆಗೆಲ್ಲ ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆ, ಎರಡು ಬ್ಯಾಲೆನ್ಸಲ್ಲಿ ಮಾಡೋದ್ರಿಂದ ಆಯಿಲ್ನೂ ಕೂಡ ನಾನು ಅಷ್ಟಾಗಿ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀವಿ. ಮತ್ತು ಏನೇನಿಗೆ ಬೇಕೋ ಅದಕ್ಕೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ಫಂಕ್ಷನ್ ಆ ಥರ ಏನಾದರೂ ಇದ್ದಾಗ ಆ ಥರ ಮಾಡ್ತೀವಿ. ಇಲ್ಲ ಅಂತಂದರೆ ನಾರ್ಮಲಾಗಿ ನಾವು ಇದೇ ಥರ ಇರ್ತೀವಿ. ಬಟ್ ಹೆಲ್ದಿಯಾಗಿ ವೆರೈಟೀಸ್ ಆಗಿ ನನಗೆ 3 ಟೈಮು ಏನಾದರೂ ವೆರೈಟೀಸ್ ಆಗಿ ಆ ಥರ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಅದರಿಂದ ನನಗೆ ಸ್ವಲ್ಪ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಅದರಿಂದ ನಾನು ಏನಾದ್ರೂ ಒನ್ ಟೈಮ್ ನಾನು ಮಾಡ್ಕೊಂಡು ತಿನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದರಿಂದ ನನಗೆ ಆಮೇಲೆ ವೀಡಿಯೋಸು ಕೂಡ ನಾನು ಮಾಡ್ಕೋಬೇಕಲ್ವ. ಸೊ ಈಗ ಬೇರೆಯವರು ಮಾಡಿರೋದನ್ನೇ ಬರೀ ತಿನ್ನೋದು ವೀಡಿಯೋ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನನ್ನ ಒಂದು ಕೆಲಸನ ನಾನೇ ಮಾಡಿಕೊಂಡು ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ನನಗಾಗುತ್ತೆ. ಸೊ ಅದರಿಂದ ನಾನು ವೀಡಿಯೋಸ್ಗಳಲ್ಲಿ ಮಾಡ್ಕೊಳ್ಳೋದು ಜಾಸ್ತಿ, ನಾನು ವೀಡಿಯೋಸಲ್ಲಿ ಕಾಣಿಸ್ಕೊತೀನಿ. ಯಾಕಂದ್ರೆ ನನ್ನ ವೀಡಿಯೋಸ್ ಆಗಿರೋದ್ರಿಂದ ನಾನೇ ಕಾಣಿಸ್ಕೋಬೇಕು. ಸೊ ಬೇರೆಯವರೆಲ್ಲ ಕಾಣಿಸೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದರಿಂದ ಮತ್ತು ಜಾಸ್ತಿ ಒಂದು 16 ಮಿನಿಟ್ಸ್ 20 ಮಿನಿಟ್ಸ್ ಎಲ್ಲ ಮಾತಾಡೋಕ್ಕಾಗೋದೇ ಇಲ್ಲ. ಸ್ವಲ್ಪ ಮಧ್ಯೆ ಮಧ್ಯೆ ಗಂಟಲು ಒಣಗೋಗಿರೋ ಥರ ಫೀಲ್ ಆಗುತ್ತೆ. ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಮತ್ತು ಇವಾಗ ನಾನು ನೈಟಿಗೆ ಬ್ರೋಕನ್ ವೀಟ್ ಅಂತಂದರೆ ಗೋಧಿ ನುಚ್ಚು ಬರುತ್ತಲ್ವ, ಅದರದ್ದು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಏನೇ ತರಕಾರಿ ಇದ್ರೂ ನಾನು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಮಾಡ್ತೀನಿ, ಆವಾಗಲೇ ತುಂಬಾ ಟೇಸ್ಟ್ ಬರೋದು. ಮತ್ತು ಇನ್ನೂ ಒಂದು, ಯಾವುದೇ ಉಪ್ಪಿಟ್ಟು ಮಾಡೋದಾದ್ರೂ ಅಥವಾ ಈ ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ, ಅಥವಾ ನಾರ್ಮಲಾಗಿ ಉಪ್ಪಿಟ್ಟು ರವೆ ಬರುತ್ತಲ್ವ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಮಾಡಿ ನೋಡಿ ನೀವು ಒಂದು ಸಲ ಟೇಸ್ಟು ಯಾವ ಥರ ಬರುತ್ತೆ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಪ್ರತಿ ಸಲ ಉಪ್ಪಿಟ್ಟು ಮಾಡಬೇಕಾದ್ರೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ತೀನಿ, ಆವಾಗ ಅದ್ರ ರುಚಿನೇ ಬೇರೆ ಬರುತ್ತೆ. ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಆ ಥರ ರುಚಿ ಬರುತ್ತೆ. ಆಮೇಲೆ ಒಂದು ಚೂರು ಅರಿಶಿನ ನಾನು ಯೂಸ್ ಮಾಡ್ತೀನಿ, ಅದರಿಂದನೂ ಒಂಥರ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಮತ್ತು ಕಲರ್ ಕೂಡ ಒಂಥರ ಡಿಫ್ರೆಂಟಾಗಿ ಕಲರ್ ಬರುತ್ತೆ. ಈ ಮದುವೆ ಮನೆಗಳಲ್ಲಿ ಮಾಡ್ತಾರೆ ನೋಡಿ, ಮನೇಲಿ ಮಾಡಿದ್ರೆ ಇಷ್ಟ ಆಗಲ್ಲ ಉಪ್ಪಿಟ್ಟು, ಆದರೆ ಮದುವೆ ಮನೇಲಿ ಮಾಡಿದ್ರೆ ಇಷ್ಟ ಆಗುತ್ತೆ ಉಪ್ಪಿಟ್ಟು ಅಂತ ನನಗೆ ಅನ್ನಿಸ್ತಾಯಿತ್ತು. ಬಟ್ ಕೆಲವೊಬ್ಬರ ಅಭಿಪ್ರಾಯನೂ ಕೂಡ ಅದೇ ಥರ ಇರುತ್ತೆ. ಸೊ ಈ ಥರ ಒಂದು ಸಲ ನೀವು ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬ್ರೋಕನ್ ವೀಟು ತುಂಬಾ ಒಳ್ಳೆಯದು ಹೆಲ್ತ್ಗೆ. ನಾನು ಕೂಡ ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತೀನಿ, ಬಟ್ ಇದನ್ನು ಕೂಡ ಮಧ್ಯೆ ಮಾಡ್ತಾಯಿರ್ತೀನಿ. ಇದರಲ್ಲಿ ಉಪ್ಪಿಟ್ಟು ಮಾಡ್ಕೊಬೋದು, ಅಥವಾ ನಾರ್ಮಲಾಗಿ ಕಿಚಡಿ ಥರ ಬರುತ್ತೆ ನೋಡಿ, ಅದನ್ನು ಕೂಡ ಮಾಡ್ಕೊಬೋದು. ನವಣೆ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಸೊ ಅದರಲ್ಲಿ ಇದು ಕಿಚಡಿ ಥರ ಎಲ್ಲ ಮಾಡ್ಕೊಬೇಕು. ಅದಕ್ಕೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ತುಂಬಾ ಒಳ್ಳೆಯದು. ಈ ರೈಸ್ ಹಾಕಿ ಕಿಚಡಿ ಮಾಡೋದಕ್ಕಿಂತ ಈ ಥರ ಏನಾದರೂ ಹೆಲ್ದಿಯಾಗಿ ಹಾಕಿ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಎಲ್ಲ ಕಾಳುಗಳನ್ನು ನಾವು ತಿಂದಂಗೆ ಅನಿಸುತ್ತೆ. ಸೊ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ. ಮತ್ತು ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿ 3 ಡೇಸ್ ತನಕ ಸ್ನಾನ ಮಾಡಿಸ್ಬಾರ್ದು. ಯಾವ ಮಕ್ಳಿಗಾದ್ರೂ ಅಷ್ಟೇ, ಒಂದು 3 ಡೇಸು ಸ್ನಾನ ಮಾಡ್ಸೋಕೆ ಹೋಗಬಾರ್ದು. ಯಾಕಂತಂದರೆ ಅವ್ರಿಗೆ ಫೀವರು ಇರುತ್ತೆ ಒಳಗಡೆ ಇನ್ನು. ಸೊ ಅದರಿಂದ ಅವನಿಗೂ ಕೂಡ ಇನ್ನೂ ಸ್ನಾನ ಮಾಡಿಸಿಲ್ಲ. ನೋಡೋಣ, ನಾಳೆ ಅವನಿಗೂ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಬೇಕು. ಮತ್ತು ಇವಾಗ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಾಡಿಲ್ಲ ಅಂತಂದರೆ ಇವತ್ತೇನೋ ಮಾಡಿಲ್ವಲ್ಲ, ಪಟ್ಟಂತ 10:30 ಆಗಿಬಿಡುತ್ತಲ್ವ, ಪಟ್ಟಂತ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಸೊ ಯಾವುದೇ ಕೆಲಸದ ಮೇಲಾದ್ರೂ ಅಷ್ಟೇ, ಎಷ್ಟು ನಾವು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ ಅದ್ರ ಮೇಲೆ ಆ ಒಂದು ಕೆಲಸದ ಪ್ರತಿಫಲ ನಮಗೆ ಸಿಗುತ್ತೆ. ಸೊ ನೋಡೋಣ, ಇದರಲ್ಲಿ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಡೈಲಿ ವೀಡಿಯೋಸ್ನ ಮಾಡಿಕೊಂಡಾಗ ಯಾವುದೇ ಒಂದು ಕೆಲಸದಲ್ಲಾದರೂ ಅಷ್ಟೇ, ಡೈಲಿ ಅದರಲ್ಲಿ ನಾವು ಇನ್ವಾಲ್ವ್ ಆದಾಗ ಆ ಒಂದು ಕೆಲಸದ ಮೇಲೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅದೇ ರೀತಿ ನನಗೆ ಇವಾಗ 10:30 ಆಯಿತು, ಪಟ್ ಅಂತ ಮಾಡಬೇಕು ಅನ್ನೋದೊಂದು ಮೈಂಡಿಗೆ ಬಂದುಬಿಡುತ್ತೆ.
ಸೊ ಇದು ಒಂದು ಸಲ ನೀವು ಈ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿ. ಇದಕ್ಕೆ ಸಬ್ಸಿಗೆ ಸೊಪ್ಪು ಒಂದೇ ಒಂದು ಚೂರಿತ್ತು ಅಂದ್ಬಿಟ್ಟು ನಾನು ಸಬ್ಸಿಗೆ ಸೊಪ್ಪನ್ನ ಹಾಕಿದ್ದೆ. ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ಪ್ಲೇನಾಗಿ ಬರೀ ಉಪ್ಪಿಟ್ಟು ತರಕಾರಿ ಹಾಕ್ತಾರೆ, ಬರೀ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇದು ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಬಾಣಂತಿಯರಿಗೆ ಒಂದು ಒಳ್ಳೆ ಏನು ರವೆಲಿ ಏನೇ ಮಾಡ್ಕೊಂಡು ತಿಂದ್ರೂ ಬಾಣಂತಿಯರು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಇದನ್ನು ಏನು ತಿನ್ನಬಾರ್ದು ಅಂತ ಏನು ಯಾರೂ ಹೇಳೋದಿಲ್ಲ. ಸೊ ಉಪ್ಪಿಟ್ಟು ಅಂತಂದರೆ ಒಂದು ಬೆಸ್ಟ್. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗೋದಿಲ್ಲ. ನನಗೆ ಉಪ್ಪಿಟ್ಟು ಇಷ್ಟ ಆಗುತ್ತಪ್ಪ. ಉಪ್ಪಿಟ್ಟಲ್ಲೇ ಡಿಫ್ರೆಂಟಾಗಿ ಮಾಡ್ತಾರೆ. ನಾನು ಸದ್ಯಕ್ಕೆ ಮಾಡೋದು ಈ ಥರ ಬ್ರೋಕನ್ ವೀಟ್ ಏನಾದರೂ ಇದ್ದರೆ ಮಾಡ್ಕೊತೀನಿ, ಅಥವಾ ನಾರ್ಮಲ್ ರವೆದಲ್ಲಿ ವೆರೈಟೀಸ್ ರವೆ ಬರುತ್ತಲ್ವ ಅದ್ರಲ್ಲಿ ಮಾಡ್ಕೊತೀನಿ. ಮತ್ತು ಆ ವೀಡಿಯೋಸೆಲ್ಲ ಯಾವ ಥರ ಬರ್ತಾಯಿದೆ ಏನು ಇತ್ತ ಅಂತ ಕಾಮೆಂಟ್ ಮಾಡಿ. ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಡ್ಬೋದು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಯಾವುದೇ ಫುಡ್ನಾದರೂ ಅಷ್ಟೇ, ನಾವು ಎಷ್ಟೇ ಪ್ರೀತಿಯಿಂದ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಅಡುಗೆ ಚೆನ್ನಾಗಾಗುತ್ತೆ. ಮತ್ತು ಅದನ್ನು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಂಡು ತಿಂತೀವಿ ಅನ್ನೋದ್ರ ಮೇಲೆ ನಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಆ ಫುಡ್ ಮೇಲೆ. ನೋಡೋಕ್ಕೂ ಕೂಡ ಚೆನ್ನಾಗಿದ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತಲ್ವ. ಸೊ ಅದರಿಂದ ನಾನು ಯಾವುದೇ ಅಡುಗೆ ಆದ್ರೂ ಅಷ್ಟೇ, ಏನೇ ಮಾಡಿದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೈಟು ಸ್ವಲ್ಪ ಹಾಲು ಕುಡಿದು ಮಲ್ಕೊಳ್ಳೋದಾಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.